ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯುಗಾದಿ ಹಬ್ಬದಲ್ಲಿ ಯಾವ ರೀತಿ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಟಾಪಿಕ್ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಶ್ರದ್ಧೆ, ಭಕ್ತಿ ಮತ್ತು ಪೇಷನ್ಸ್ ಜಾಸ್ತಿ ಇರಬೇಕು. ಏನಕ್ಕೆ ಅಂತಂದರೆ ಈ ವಿಡಿಯೋ ನೋಡಬೇಕು ಅಂತಂದ್ರು ಅಥವಾ ಕೇಳ್ಕೋಬೇಕು ಅಂತಂದ್ರು ನಿಮಗೆ ಶ್ರದ್ಧೆ, ಮೇನ್ ಪೇಷನ್ಸ್ ಇರಬೇಕು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಬೇವಿನ ಸೊಪ್ಪನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಬೇವಿನ ಸೊಪ್ಪು ಅಂತಂದರೆ ಪ್ರತಿಯೊಂದು ಅದು ಆದಿಶಕ್ತಿ ಥರ. ಆದಿಶಕ್ತಿ ಅನ್ನೋ ಹೆಸರೇ ನಮ್ಮ ಕಡೆ ಎಲ್ಲ ಬೇವಿನ ಸೊಪ್ಪು ಅನ್ನೋದನ್ನು ಆದಿಶಕ್ತಿ ಅನ್ನೋ ರೂಪದಲ್ಲಿ ನೋಡ್ತೀವಿ. ಏನಕ್ಕೆ ಅಂತಂದರೆ ಇಲ್ಲಿ ತಂಬಿ ಹಿಟ್ಟಿನ ಜೊತೆಗೆ ತಂಪು ಮಾಡ್ತೀವಿ. ತಂಪು ಜೊತೆಗೆ ಮರಿ ಅಂದರೆ ಮಾಂಸ ಮಡ್ಡಿ ಮಾಡುವಂಥದ್ದು. ಇಲ್ಲಿ ಮೇಯ್ನಾಗಿ ಫಸ್ಟು ತಂಪು ಮಾಡಿ ಆನಂತರ ಗಬ್ಬು ಮಾಡುವಂಥದ್ದು. ತಂಪಿಗೆ ಬೇಕಾಗಿ ಈಗ ನಾವೇನೇ ತಂಪು ಮಾಡಬೇಕು ಅಂತಂದರೂ ಕೂಡ ಜೊತೆಗೆ ಬೇವಿನ ಸೊಪ್ಪು ಇರಲೇಬೇಕು. ಈಗ ನೀವು ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಿರಲ್ಲ, ಆ ಪೂಜೆ ಮಾಡೋ ಟೈಮಲ್ಲಿ ನಿಮ್ಮ ಮನೆ ವಾಸ್ಕಾಲ್ಗೆ ಅಥವಾ ದೇವ್ರ ಮನೆ ಹತ್ರ ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿ ನೋಡಿ. ಅದರ ಫಲ ಏನು ಗೊತ್ತಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಏಕೆಂತಂದರೆ ಬೇವಿನ ಸೊಪ್ಪು ಆದಿ ಮೂಲ. ಬೇವಿನ ಸೊಪ್ಪಲ್ಲೇ ಎಲ್ಲ ದೇವತೆಗಳು ಅಡಗಿರುವಂಥದ್ದು. ಬೇವಿನ ಸೊಪ್ಪು ಮತ್ತು ಅಂಕೋಲೆ ಸೊಪ್ಪು, ಗಣಗಲೆ ಮರದಲ್ಲಿ ದೇವರುಗಳು ಅಡಗಿರುವಂಥದ್ದು. ಅದನ್ನು ಒತ್ತು ಕುಣಿಬೇಕು. ಇಲ್ಲಿ ಬೇವಿನ ಸೊಪ್ಪನ್ನು ಇಲ್ಲಿ ಒತ್ತು ಕುಣಿಯುವಂಥದ್ದು. ಏಕೆಂತಂದರೆ ಇಲ್ಲಿ ಎರಡು ವಟಾರ ಇದೆ. ಒಂದು ಕಬ್ಬಾಳಮ್ಮನ ವಟಾರ, ಇನ್ನೊಂದು ಎತ್ಕಲ್ ಮಾರಮ್ಮನ ವಟಾರ. ವಟಾರ ಅಂತಂದರೆ ಅವರವರ ಮನೆಯ ದೇವ್ರ ಹೆಸರುಗಳು. ಈ ಊರೆಲ್ಲ ಒಂದೇ, ಆದರೆ ವಟಾರಗಳು ಬೇರೆ. ಈಗ ನಮ್ಮನೆ ದೇವರು ಕಬ್ಬಾಳಮ್ಮ ಅಂಥೇಳಿ, ಈಗ ನಮ್ಮನೆ ದೇವರು ಎತ್ಕಲ್ ಮಾರಮ್ಮನ ಅಂಥೇಳಿ ಆ ವಟಾರದವರು ಇದ್ದರೆ ಎರಡು ವಟಾರ ಸೇರಿ ಒಂದೇ ದಿನ ಗ್ರ್ಯಾಂಡಾಗಿ ಹಬ್ಬ ಮಾಡುವಂಥ ಪದ್ಧತಿ ಇದು. ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಂಥ ಪದ್ಧತಿ ಇದು. ಉಗಾದಿ ಹಬ್ಬ ದಿನದಂದೇ ಮಾಡುವಂಥದ್ದು. ಹಿಂದೆ ಕೊಂಡದ ಹಬ್ಬದಲ್ಲಿ ಮಾಡ್ತಾರೆ. ಮಶಿನಿಕಮ್ಮನ್ನು ತಂಬಿಟ್ಟಿನಾರ್ತಿ ಅಂತ ಮಾಡ್ತಾರೆ. ಅದೆಲ್ಲ ಫುಲ್ ತಂಪು, ಹಾಗೇನು ಮರಿ ಮಾಂಸ ಅವೇನು ಮಾಡುವಂಗಿಲ್ಲ. ಇಲ್ಲಿ ಉಗಾದಿಯಲ್ಲಿ ಮಾಡುವಂಥದ್ದು ಕಬ್ಬಾಳಮ್ಮನ ವಟಾರದ ಮತ್ತು ಎತ್ಕಲ್ಮರಮ್ಮನ ವಟಾರದವ್ರಿಗೆ ಮಾಡುವಂಥ ಪದ್ಧತಿ. ನೋಡಿ, ಇಲ್ಲಿ ಬರ್ತಾ ಇದ್ದಾರಲ್ಲ, ಈಗ ಇಲ್ಲಿ 8 ಲೈನ್ ಇದೆ. 8 ಲೈನಲ್ಲಿ 4 ಲೈನ್ ಇದೆ. 2 ಲೈನು ಎತ್ಕಲ್ಮಾರಮ್ಮನ ವಟಾರ, ಇನ್ನು 2 ಲೈನು ಕಬ್ಬಾಳಮ್ಮನ ವಟಾರ. ಇವರು ಸೇರಿ ಮಾಡುವಂಥ ಪೂಜೆ. ಈ ಕಬ್ಬಾಳಮ್ಮನ ವಟಾರದವ್ರು ಯಾವ ರೀತಿ ಪೂಜೆ ಮಾಡ್ತಾರೆ, ಎತ್ಕಲ್ಮಾರಮ್ಮನ ವಟಾರದವರು ಯಾವ ರೀತಿ ಪೂಜೆ ಮಾಡ್ತಾರೆ. ಇಲ್ಲಿ ಮೇಯ್ನಾಗಿ ಏನು ಅಂತಂದರೆ ಮಕ್ಕಳುಗಳಿಗೆ ಈಗ ಉಗಾದಿ ಹಬ್ಬ ಅಂತಂದರೆ ಹೊಸ ವರ್ಷ. ನಮ್ಮ ಹಿಂದೂಗಳಿಗೆಲ್ಲ ಉಗಾದಿ ಹಬ್ಬನೇ ಹೊಸ ವರ್ಷ. ಅದರಿಂದ ಹಬ್ಬದ ದಿನ ನೈಟು ಮಾಡುವಂಥ ಪದ್ಧತಿ. ಮಕ್ಕಳುಗಳಿಗೆ ಯಾವುದೇ ನಮಗೆ ಕಾಯಿಲೆ ಬರಬಾರ್ದು ಅಂತೇಳಿ ದೇವ್ರನ್ನ ಬೇಡ್ಕೊಳ್ಳುವಂಥದ್ದು, ಆಯುಷು ಆರೋಗ್ಯ ಕೊಟ್ಟು ಕಾಪಾಡುವಂಥ ದೇವ್ರನ್ನ ಬೇಡ್ಕೊಳ್ಳುವಂಥದ್ದು. ಅಂಥ ಪೂಜೆಗೋಸ್ಕರ ನಾವು ಉಗಾದಿಯಲ್ಲೇ ಮಾಡುವಂಥ ಪದ್ಧತಿ. ನನಗೀಗ 38 ವರ್ಷದಿಂದ ಇದು ಮಾಡ್ತಿರುವಂಥ ಪದ್ಧತಿ. ಆದರೆ ನಾ ಕಂಡಂಗೆ ಅಂದರೆ ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ. ಅಂದರೆ ನಾನು ಈ ವಿಡಿಯೋನ ಇದೇ ಫಸ್ಟ್ ಮಾಡ್ತಾ ಇರುವಂಥದ್ದು. ಏನಕ್ಕೆ ಅಂತಂದರೆ ಯೂಟ್ಯೂಬ್ ವೀಡಿಯೋ ನನ್ನ ಚಾನಲ್ ಮಾಡಿ ಸುಮಾರು ಹೆಚ್ಚು ಕಮ್ಮಿ ಈಗ 1 ವರ್ಷ ಮೇಲಾಯಿತು. 13 ತಿಂಗಳಾಯಿತು. 13 ತಿಂಗಳಿಂದ ನಾನು ಮಾಡಿರಲಿಲ್ಲ. ಏನಕ್ಕೆ ಹೋದ ವರ್ಷವೂ ಮಾಡಬೇಕಾಯಿತು, ಮಾಡಲಿಲ್ಲ. ಆದರೆ ಈ ಸರಿ ಮಾಡಬೇಕು ಅನಿಸ್ತು, ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಿಮಗೂ ಕೂಡ ಗೊತ್ತಾಗಲಿ ಅಂತ ಮಾಡ್ತಾ ಇರುವಂಥ ಪದ್ಧತಿ. ಈಗ ತಂಬಿಟ್ಟಿನಾರ್ತಿ ಬಂದಿದ್ದಾರಲ್ಲ, ಈ ಬಂದು ಇವರು ಜೊತೆಲಿ ಗಣಗ್ಲೆ ಹೂವು, ಬೇವಿನ ಸೊಪ್ಪು ಮತ್ತು ಪಾನಕ, ಪಿಳ್ಳಾರತಿ ಅಂತ ಮಾಡ್ಕೊಬಂದಿರ್ತಾರೆ. ಈಗ ಮಕ್ಕಳಿರೋ ಮನೆಗಳಲ್ಲಿ ನಿಮಗೆ ಬಾಲಗ್ರಹ ಅಂತ ಈಗ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಗೊತ್ತಿರುತ್ತೆ ಬಾಲಗ್ರಹ ಇವೆಲ್ಲ. ಇದು ಹೇಗೆ ಮಾಡ್ಕೊಬಂದಿರುವಂಥ ಪದ್ಧತಿ. ಮಕ್ಕಳುಗಳಿಗೆ ಏನೂ ಆಗಬಾರ್ದು ಅಂತೇಳಿ ತಂಪು ಮಾಡಿಕೊಂಡು ಅಂದರೆ ಪಾನಕ ಮಾಡ್ಕೊಂಡು ಬಂದಿರುವಂಥದ್ದು. ಅದನ್ನು ಯಾವ ರೀತಿ ಕೊಡ್ತಾರೆ ಅಂತಂದರೆ ಅದಕ್ಕೊಂದು ದಬರೆ ಇರುತ್ತೆ, ಅದಕ್ಕೆ ಹಾಕಬೇಕು. ಇನ್ನು ಮಂಕ್ರಿ ಇರುತ್ತೆ, ಅದು ಒಬ್ಬ ತೆಂಗಿನಕಾಯಿ ಹೋಳು, ಬಾಳೆಹಣ್ಣು, ಬೇವಿನ ಸೊಪ್ಪು, ಅವರೇನೇನು ಈಗ ತಂಬಿಟ್ಟಿಗೆ ಏನೇನು ಮುಡ್ಸ್ಕೊಬಂದಿರ್ತಾರೋ ಅದನ್ನೆಲ್ಲ ಮಂಕ್ರಿಗೆ ಹಾಕ್ಬಿಡ್ಬೇಕು. ಅದನ್ನು ವಾಪಸ್ ತೊಗೊಳಂಗಿಲ್ಲ. ತಂಬಿಟ್ಟನ್ನು ಮುಕ್ಕು ಮಾಡಿ ತೊಗೋಬೇಕು. ಈಗ ತಂಬಿಟ್ಟು ಮಾಡ್ಕೊಬಂದಿರ್ತಾರೆ, ಅದನ್ನು ಮುಕ್ಕು ಮಾಡಿ ತೊಗೊಂಡೋಗ್ಬೇಕು ಮನೆಗೆ. ಯಾವ ರೀತಿ ತಂದಿರ್ತಾರೋ ಆ ರೀತಿ ತೊಗೋಂಗಿಲ್ಲ. ಅದೇ ಪದ್ಧತಿ ಏಕೋ ಮಾಡ್ಕೊಬಂದಿರುವಂಥದ್ದು. ಇಲ್ಲಿ ನೋಡಿ, ಮೇಯ್ನಾಗಿ ಏನು ಇಲ್ಲಿ ಮೇಯ್ನ್ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಈ ಬೇವಿನ ಸೊಪ್ಪು ಇದನ್ನೆಲ್ಲ ಏನಕ್ಕೆ ಮನೆಗೆ ತೊಗೋಬಾರ್ದು ಅನ್ನೋದಂದರೆ, ಮನೇಲಿ ಇಳಿ ತೆಗೆದಿರ್ತೀವಲ್ಲ ಅದರಿಂದ ಅದನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಅರ್ಥ ಆಯ್ತಾ? ನಮ್ಮ ಪಾಪ ಕರ್ಮಗಳನ್ನು ಇಲ್ಲೇ ಕಳ್ಕೋಬೇಕು ಅನ್ನೋ ಪದ್ಧತಿಲಿ ಒಂದು ಮಂಕ್ರಿಗೆ ಹಾಕಿ ಅದನ್ನು ಒಂದು ಸೈಡಲ್ಲಿ ಹಾಕ್ತಾರೆ. ಆದರೆ ಇಲ್ಲಿ ಇದು ಸ್ಟಾರ್ಟ್ ಆಗಿದ್ದು 7:15 ಸಂಜೆ 7:15 ಸ್ಟಾರ್ಟ್ ಆಗಿದ್ದು ಸುಮಾರು ಹೆಚ್ಚು ಕಮ್ಮಿ 12:20ವರೆಗೂ ಕೂತಿರ್ತಾರೆ. ನೋಡಿ ಎಷ್ಟು ಅದೇ ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ನಿಮಗೆ ಮೇಯ್ನಾಗಿರಬೇಕಾದ್ರೂ ಶ್ರದ್ಧೆ, ಭಕ್ತಿ ಮತ್ತು
ಪೇಷನ್ಸಲ್ಲಿ ಏನು ಅಂತಂದರೆ ತಾಳ್ಮೆ ಏನಕ್ಕೆ ಇರಬೇಕು ಅಂತಂದರೆ ನೋಡಿ, ಕೆಲವರು ಬಂದು ಹೊಂಟೋಗ್ಬಿಡ್ಬೇಕು, ಇದು ಮಾಡ್ಬೇಕು. ಅದರ ಏನಕ್ಕೆ ಅಂತಂದ್ರೆ ಆ ಭಕ್ತಿ ಆ ಥರ ಆಡಿಸ್ತಾಳೆ ತಾಯಿ. ಆ ಥರ ಅವ್ರಿಗೆ ಮನಸ್ಸನ್ನು ಕೊಡ್ತಾಳೆ, ಅವ್ರಿಗೆ ಶಕ್ತಿ ಕೊಡ್ತಾಳೆ. ಈಗ 7:30 12:20ವರೆಗೂ ನಿಂತ್ಕೋಬೇಕು ಕುತ್ಕೋಬೇಕು ಅಂತಂದ್ರೆ ಅವ್ರೂ ಒಂದು ಜಾಗದಲ್ಲಿ ನೀವೇ ಅರ್ಥ ಮಾಡಿ ದೇವರ ನಂಬಿಕೆ ಎಷ್ಟು ಮುಖ್ಯ. ಹಾಗೆ ಇಲ್ಲಿ ಒಬ್ಬೊಬ್ಬರು ನಿಮ್ಗಾಗಲೇ ಹೇಳಿದ್ನಲ್ಲ, ಕಬ್ಬಳಂ ನೊಟಾರ, ಎತ್ಕಲ್ಮರಂ ನೊಟಾರ ಅಂತ ಇರುತ್ತಲ್ವ, ಅವರು ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಈಗ ಒಂದು ಇವ್ರು ತಂಬಿಟ್ಟು ತಂದಿರಲ್ಲ, ಅವ್ರ ಲೈನ್ನ ಎಲ್ಲ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ. ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇದು ನಿಮಗೆ ಮೊದಲೇ ಹೇಳ್ದಂಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕಾರ್ಯಕೊಪ್ಪ. ಇದು ನಮ್ಮ ಊರು. ಚನ್ನಪಟ್ಟಣ ತಾಲೂಕಲ್ಲಿರುವಂತಹ ಕಾರ್ಯಕೊಪ್ಪ ಎಂಬ ಗ್ರಾಮ. ಆ ಗ್ರಾಮದಲ್ಲಿ 2 ವಟಾರ, ಕಬ್ಬಾಳಮ್ಮನ ವಟಾರ, ಎತ್ಕಲ್ಮಾರಮ್ಮನ ವಟಾರ 2 ಜೋಡಿ ಸೇರಿ ಇಲ್ಲಿ ಮಾಡ್ತಿರುವಂಥ ಹಬ್ಬ. ಮಕ್ಕಳಿಗೋಸ್ಕರ, ವಯಸ್ಸಾದವ್ರಿಗೋಸ್ಕರ, ತಮಗೋಸ್ಕರ ಮಾಡ್ತಿರುವಂಥ ಪದ್ಧತಿ ಇದು. ತಂಬಿಟ್ಟಿನ ಆರತಿ ಪದ್ಧತಿ. ಈ ರೀತಿ ಪೂಜೆ ಮಾಡಿದ್ರೆ ನಿಮಗೆ ಯಾವುದೇ ಕಾಯಿಲೆಯಾಗಲಿ ತೊಂದರೆನೇ ಆಗಿರಲಿ ಬರಲ್ಲ ಅಂತ ಪೂಜೆ ಮಾಡ್ತಾಯಿರುವಂಥದ್ದು ಹೊರ ವರ್ಷಕ್ಕೂ. ಯಾಕೆಂತಂದರೆ ಉಗಾದಿಯಿಂದ ಹೇಳ್ದಂಗೆ ಆದಿ ಇದ್ದಂಗೆ. ಆದಿ ನೋಡಿ, ಇಲ್ಲಿ ಕೆಲವರು ಇಲ್ಲಿ ಗಣಗ್ಲು ಹೂವು, ಬೇವಿನ ಸೊಪ್ಪು, ಕೆಂಪು ಗಣಗ್ಲೆ ಹೂವು, ಬಿಳಿ ಗಣಗ್ಲೆ ಹೂವು ಈ ಥರ ತಂದವ್ರೆ. ಅದಲ್ಲದೆ ಅಡಕೆ ಒಂಬಾಳೆ ನೋಡಿ. ಇದು ಎತ್ಕಲ್ಮಾರಮ್ಮನ ವಟಾರದವರು ಮಾಡ್ತಿರುವಂತಹ ಪೂಜೆ. ಅವ್ರ ಫೋಟೋನು ತಾಯಿ ಫೋಟೋ ಹಾಕ್ತೀನಿ ನೋಡಿ, ಎತ್ಕಲ್ಮಾರಮ್ಮ ತಾಯಿ ಫೋಟೋ. ಅಲ್ಲಿ ಅವ್ರಿಗೋಸ್ಕರ ಮಾಡ್ತಿರುವಂಥ ಪೂಜೆ ಇದು. ಬಂಟರಿಗೆ, ದೇವ್ರಿಗೆ ಅಂದರೆ ಎತ್ಕಲ್ಮಾರಮ್ಮನಿಗಲ್ಲ, ಅವ್ರ ಬಂಟ್ರಿಗೆ ಮಾಡುವಂಥ ಪದ್ಧತಿಗಳು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಇದೊಂದು ಮರಿ ಹಿಡ್ಕೊಬಂದವ್ರು, ಇಲ್ಲಿ ಜೋಡಿ ಮರಿ ಹಿಡ್ಕೊಬರ್ತಾರೆ. ಹಾಗೆ ಜೋಡಿ ಕೋಳಿ ನೋಡಿ, ತಾಯಿ ಎತ್ಕಲ್ಮಾರಮ್ಮನ ಫೋಟೋ ಹಾಕಿದ್ದೀನಿ ನೋಡಿ. ಇವು ತಾಯಿಗೋಸ್ಕರ ಪೂಜೆ ಮಾಡ್ತಾ ಇರುವಂಥದ್ದು. ಅಂದರೆ ಮರಿ ಕಡಿಯುವಂಥದ್ದು ಬಂಟ್ರಿಗೋಸ್ಕರ, ತಾಯಿಗೋಸ್ಕರ ಪೂಜೆ ಮಾಡ್ತಾರೆ, ಬಂಟ್ರಿಗೋಸ್ಕರ ಮರಿ ಕಡಿತಾರೆ. ಇಲ್ಲಿ ಇದು ಈ ಕಡೆ ನೀವು ನೋಡ್ತಾ ಇದ್ದೀರಲ್ಲ, ನೀವು ನೋಡ್ತಿರೋ ಎಡಭಾಗದಲ್ಲಿ, ಈಗ ಬಲಭಾಗದಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ. ಇದು ಕಬ್ಬಾಳಮ್ಮನ ವಟಾರದವ್ರು ಮಾಡ್ತಾ ಇರುವಂಥ ಪೂಜೆ ನೋಡಿ. ಇವರು ಕಬ್ಬಾಳಮ್ಮನ ವಟಾರದವರು ಒಂದೇ ಗುಂಪಲ್ಲಿ ಬರ್ತಾರೆ. ಅಂದರೆ ದೇವರು ಅವ್ರವ್ರ ಮನೆಯವ್ರನ್ನ ಅವ್ರವ್ರ ಪೂಜೆ ಮಾಡ್ಕೋವಂಥ ಪದ್ಧತಿ ಇದು. ಕಬ್ಬಾಳಮ್ಮನ ವಟಾರದವರ ಪೂಜೆ. ಈಗ ತಾಯಿ ಕಬ್ಬಾಳಮ್ಮನ ಫೋಟೋನು ಕೂಡ ಹಾಕ್ತೀನಿ ನೋಡಿ. ಇದು ತಾಯಿ ಕಬ್ಬಾಳಮ್ಮ, ಇವಳಿಗೋಸ್ಕರ ಮಾಡ್ತಾ ಇರುವಂತಹ ಪೂಜೆ. ಆದರೆ ಈ ಥರ ಪೂಜೆ ಮಾಡಿದ್ರು ಇಲ್ಲಿ ಇದುವರೆಗೂ ಕಾರ್ಯಕೊಪ್ಪ ಎಂಬ ಗ್ರಾಮದಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಇದೆ. ಒಂದು ಪುರಾತನದ ಅದು ದೇವಸ್ಥಾನ. ಏನಕ್ಕೆ ಅಂತಂದರೆ ಅದು ಸುಮಾರು 700 ವರ್ಷ ಹಳೆಯದಾದಂಥ ಬಸವೇಶ್ವರ, ಪವರ್ಫುಲ್ ಆದಂಥ ದೇವಸ್ಥಾನ. ಆ ದೇವಸ್ಥಾನದ ವೀಡಿಯೋನು ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನನ್ನ ಚಾನಲಲ್ಲಿದೆ, ಕಾರ್ಯಕೊಪ್ಪ ಬಸವೇಶ್ವರ ಅಂತ. ಅದನ್ನು ಸರ್ಚ್ ಮಾಡಿ ಸಿಗುತ್ತೆ, ನನ್ನ ಚಾನಲ್ಲೇ ಇದೆ ನೋಡಿ. ಮಕ್ಕಳುಗಳು ನೋಡಿ, ಇಲ್ಲಿ ಕೋಳಿಗಳು, ಜೋಡಿ ಕೋಳಿಗಳು ಕುಯ್ಬೇಕು. ಇಲ್ಲ ಆಮೇಲೆ ಇಲ್ಲಿ ಮರಿಗಳು ಇಟ್ಕೊಂಡ್ಬಂದಿರೋ ನೋಡಿ. ಇಲ್ಲಿ ಜೋಡಿ ಮರಿ ಅಂದರೆ ಟೋಟ್ಲು 10 ಮರಿ. ಈ ಗುಂಪು 10 ಮರಿ, ಆ ಗುಂಪು 10 ಮರಿಗಳು ತಂದರೆ. ಅಂದರೆ ಇಲ್ಲಿ ಮೇಯ್ನಾಗಿ ಮೈ ದುಮ್ಸು, ಅಂದರೆ ಅದ್ರ ಮೇಲೆ ನೀರು ಹಾಕಿ ಚಿಮ್ಕಿಸಿ ಅದನ್ನು ಒದ್ರದ್ರ ಮೇಲೆ ಕಡಿಬೇಕು ನೋಡಿ. ಇಲ್ಲಿ ಜೋಡಿ ಮರಿ ನೋಡಿ ಕಾಣಿಸ್ತಿದೆಯಲ್ಲ, ಇದು ಜೋಡಿ ಮರಿ. ಇವು ನೀರು ಹಾಕಿದ ಮೇಲೆ ಒದರಬೇಕು. ಆ ಒದ್ರದ ಮೇಲೇ ಅದನ್ನು ಕಡಿಯುವಂಥ ಪದ್ಧತಿ ಇರುತ್ತೆ. ಕಡಿ ವಿಡಿಯೋ ಎಲ್ಲ ಏನೂ ಹಾಕಲಿಲ್ಲ. ಕಡ್ದಾದ್ಮೇಲೆ ಮಾಂಸ ಹಂಚೋ ವೀಡಿಯೋ ಹಾಕಿರ್ತೀನಿ, ಲಾಸ್ಟಲ್ಲಿ ನೋಡಿ. ಲಾಸ್ಟ್ವರೆಗೂ ನೋಡಬೇಕು ದಯವಿಟ್ಟು. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋ ನೋಡ್ತಾ ಇರೋದಲ್ಲ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ನಿಮ್ಮಂಥವ್ರ ಆಶೀರ್ವಾದ ನಮಗೂ ಬೇಕು. ನೀವು ಆಶೀರ್ವಾದ ಮಾಡೋದು ತಾನೇ ನಾವು ಬೆಳೆಯೋಕ್ಕೆ ಸಾಧ್ಯ. ನಾವು ಇಂಥ ವೀಡಿಯೋಗಳೆಲ್ಲ ಹಾಕ್ತಾಯಿರ್ತೀನಿ ನೋಡಿ. ಹಾಗೆ ನೋಡಿ, ಇದು ಕಬ್ಬಳಮ್ಮ ನೋಡಿ. ಇವರು ಕೂಡ ಜೋಡಿ ಮರಿಗಳನ್ನ ಹೊಡೆಯುವಂಥ ಪದ್ಧತಿ. ಮರಿ ಒದರಬೇಕು, ಒದರುವರೆಗೂ ಅದು ಎಷ್ಟೋ ಥರ ಆಗಿರಲಿ, ಮರಿ ಒದರಿದ್ರೇ ಅದನ್ನು ಕಡಿಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಹರಕೆ ಒಪ್ಪಲ್ಲ ಅಂತ ಅರ್ಥ. ಒದರಿದ್ರೆ ಹರಕೆ ಒಪ್ಪಿಸ್ಕೊಂಡ್ರು ಅಂತ. ಆ ಥರ ಪದ್ಧತಿ ಈಗಲೂ ನಿಮ್ಮ ಕಡೆನೂ ಯಾರೋ ಮಾಡಿದರೆ ಹಂಗೆ ಮಾಡ್ತಾರೆ. ಯಾವ್ದಾದ್ರು ದೇವ್ರಿಗೆ ಈಗ ಕಬ್ಬಳಮ್ಮನ ಶವೆ ಮಾಡ್ತೀನಿ ಅಂತಾರೆ, ಮುನೇಶ್ವರನ ಶವೆ ಮಾಡ್ತೀನಿ ಅಂತಾರೆ. ಅವ್ರಿಗೆಲ್ಲ ದೇವ್ರನ್ನ ಸುಮ್ಮನೆ ಕಡಿಯಲ್ಲ. ಆ ನೀರು ಹಾಕಿ ತೀರ್ಥ ಹಾಕಿ ಪೂಜೆ ಎಲ್ಲ ಮಾಡಿದ್ಮೇಲೆ ಮೈ ಒದರಿದ್ರೆ ಅದನ್ನು ಕಡಿಯುವಂಥ ಪದ್ಧತಿ ನೋಡಿ. ಎಲ್ಲ ಪೂಜೆ ಎಲ್ಲ ಮುಗೀತು. ಆ ಹೂವು ಏನೇನು ಮುಡ್ಸ್ಕೊಬಂದಿರ್ತಾರೋ, ಆ ಒಂಬಾಳೆ, ಗಣಗ್ಲು ಹೂವು, ಆ ಬೇವಿನ ಸೊಪ್ಪು, ಇದೆಲ್ಲ ಒಂದು ಮಂಕ್ರಿಗೆ ಹಾಕುವಂಥ ಪದ್ಧತಿ. ಇದಾದ ನಂತರ ಈ ತೆಂಗಿನಕಾಯಿ ಹೋಳು, ಬಾಳೆಹಣ್ಣು ಮತ್ತು ಅವ್ರು ತಂದಿರ್ತಾರಲ್ಲ ತಂಬಿಟ್ಟು, ಅದನ್ನು ಮುರಿದು ಒಂದು ಮಂಕ್ರಿಗೆ ಹಾಕುವಂಥ ಪದ್ಧತಿ. ಅದನ್ನು ಒಂದೊಂದು ಸಪ್ರೇಟ್ ಗ್ರೂಪ್ ಮಾಡಿ ಅದಕ್ಕೆ ಬೇರೆ ಸಪ್ರೇಟ್ ಪೂಜೆ ಮಾಡ್ತಾರೆ. ಈಗ ಅವ್ರ ಮನೆಯಿಂದ ಅವ್ರು ಏನಕ್ಕೆ ಅಂದರೆ, ಈಗ ಒಂದು ಮಕ್ಕಳಿದ್ರೆ ಅವ್ರು ಪಾನಕ ಮಾಡ್ಕೊಬಂದಿರ್ತಾರೆ ನೋಡಿ. ಇಲ್ಲಿ ತೆಂಗಿನಕಾಯಿ ಹೋಳು,
ಒಂದು ಬಾಳೆಹಣ್ಣು ಮತ್ತು ಮಾಡ್ಕೊಂಬಂದಿರ್ತಾರಲ್ಲ ತಂಬಿಟ್ಟದು, ಆ ತಂಬಿಟ್ಟನ್ನು ಮುರಿದು ಅಲ್ಲಿಗೆ ಹಾಕ್ಬೇಕು. ಅನ್ಕಂದ್ರೆ ಮುಕ್ಕು ಮಾಡಿ ತೊಗೋಬೇಕಂತ. ಇದೆಲ್ಲ ಮುಗಿದ್ಮೇಲೆ ನೋಡಿ, ಈಗ 12:20 ಟೈಮು, 12:20ವರೆಗೂ ಕೂತಿದ್ರು. ಈಗೆಲ್ಲ ಮುಗೀತು. ಈಗ ಅವರು ಅದನ್ನು ತಂಬಿಟ್ಟು ಎತ್ಕೊಂಡು ಮನೆಗೆ ಹೋಗ್ತಾರೆ. ಈಗ ಮನೆಗೆ ಎತ್ಕೊಂಡು ಹೋದ್ಮೇಲೆ ನಾವು ಸುಮ್ಮನೆ ನಿಂತ್ಕೊಳ್ಳಿಲ್ಲ, ನಾವು ಮರಿ ಕಡಿದು ವಿಡಿಯೋ ಮಾಡಿ ಅದನ್ನು ನಾನು ಸುಮಾರು 5 ಗಂಟೆವರೆಗೂ ಎಚ್ಚರ ಇದ್ದೇನೆ ನೋಡಿ. ಈಗ ಆಲ್ರೆಡಿ ಅಲ್ಲಿ ಮರಿ ಕಡ್ದಾಯಿತು. ಮರಿ ಕಡ್ದಾದ್ಮೇಲೆ ಅಲ್ಲಿಂದ ಇಲ್ಲಿ ಊರೊಳಗೆ ತೊಗೊಬಂದು ಆ ಮರಿಗಳನ್ನೆಲ್ಲ ಸುಲಿದು ಅದನ್ನೆಲ್ಲ ಗುಡ್ಡೆ ಮಾಡಿ, ಆ ವಠಾರ ಅಂತ ಹೇಳಿದ್ನಲ್ಲ ನಿಮಗೆ, ಕಬ್ಬಳಮ್ಮ ವಠಾರ, ಎತ್ಕಲಮ್ಮ ವಠಾರ ಅಂತೇಳಿ, ಆ ವಠಾರದ ಮನೆಗಳಿಗೆ ಒಂದೊಂದು ಗುಡ್ಡೆ ಅಂತ ಹಾಕ್ತಾರೆ, ಮನೆಗೊಂದು ಗುಡ್ಡೆ ಅಂತೇಳಿ. ಆ ಗುಡ್ಡೆಗಳನ್ನ ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಕಡಿದು ಇಲ್ಲಿ ಒಂದು ಸೈಡ್ ಒಂದು ಗುಡ್ಡೆಗಳು ಹಾಕ್ತಾರೆ. ಆ ಮನೆಗೆ ಕರೆದ್ರು ಕೊಡಬೇಕು, ಒಂದೊಂದು ಮನೆಗೆ ಗುಡ್ಡೆ ಅಂಥೇಳಿ. ಒಬ್ಬೊಬ್ರಿಗೆ ಮಿನಿಮಮ್ ನಮ್ಮ ಪ್ರಕಾರ ತೂಕ ನೋಡಿದ್ರೆ 4 kg ಬಂದಿತ್ತು. ಯಾಕಂದರೆ ಟೋಟಲ್ 10 ಮರಿ ಅಲ್ವಾ, 4 kg ಮಟನ್ ಬಂದಿತ್ತು. ಈಗ ಸ್ಟಾರ್ಟಿಂಗು ಆಗ್ತಾಯಿರುವಂಥದ್ದು. ಲಾಸ್ಟಲ್ಲಿ ನಿಮ್ಗೆ ಆ ವಿಡಿಯೋನು ಹಾಕ್ತೀನಿ ನೋಡಿ ಎಷ್ಟೆಷ್ಟು ಬಂದಿರುತ್ತೆ ಅಂತ. ನೋಡಿ ಇಷ್ಟಿಷ್ಟು ಒಬ್ಬೊಬ್ರಿಗೆ ಇಷ್ಟಿಷ್ಟು ಗುಡ್ಡೆ ಬಂದಿತ್ತು, ಒಬ್ಬೊಬ್ರು ಒಂದೊಂದು ಗುಡ್ಡೆ ಹಾಕುವಂಥದ್ದು. ಇದೆಲ್ಲ ಆದಮೇಲೆ ನೋಡಿ ನಿಮಗೆ ಈಗ ಟೈಮು ಕೂಡ ತೋರಿಸ್ತೀನಿ. ಟೈಮ್ ಯಾವ ರೀತಿ ಎಷ್ಟಾಗಿದೆ ಅಂತೇಳಿ. ನೈಟು ನೋಡಿ 4:30 ಟೈಮು, 4:30 ಮುಗೀತು. ನಾವೆಲ್ಲ ಮನೆಗೆ ಎಲ್ಲ ಮಲಗಿದ್ಮೇಲೆ 5 ಗಂಟೆ ಆಯಿತು. ಈಗ 5 ಗಂಟೆ ಆಗಿದೆ. ಈಗ ಮಲಗ್ಬಿಡ್ತೀನಿ. ಮಲಗಾದ್ಮೇಲೆ ನೆಕ್ಸ್ಟು ಕ್ರಿಕೆಟ್ ಆಡ್ತಿದ್ದಾರೆ ಇದೇ ಟೀಮಲ್ಲಿ. ಆ ಕ್ರಿಕೆಟ್ ವೀಡಿಯೋನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳನ್ನು ಎಲ್ರಿಗೂ ಹೇಳ್ತಾ, ವಿಡಿಯೋ ಸಪೋರ್ಟ್ ಮಾಡಿದವರು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.